ನೋಡ್ದ ಅದೇ 5 ಬೆರಳು ಒಂದೇ ಸಮ ಇರಲ್ಲ. ಹಾಗೆ ಎಲ್ಲರೂ ಒಂದೇ ತರ ಇರಕ್ ಸಾಧ್ಯನೇ ಇಲ್ಲ. ಒಬ್ರು ಒಂದ್ರಲ್ಲಿ ಮುಂದೆ ಇದ್ದಾರೆ ಅಂತಂದ್ರೆ ಇನ್ನೊಂದ್ರಲ್ಲಿ ಹಿಂದೆ ಇದ್ದೇ ಇರ್ತಾರೆ. ಹಾಗೆ ಒಂದ್ ವಿಚಾರದಲ್ಲಿ ಏನೋ ತಿಳ್ಕೊಂಡಿಲ್ಲ ದಡ್ಡಿ ಅಂತ ಅನ್ಬಿಟ್ರೆ ಎಲ್ಲಾ ವಿಚಾರದಲ್ಲೂ ಹಾಗೆ ಇರಲ್ಲ. ಈಗ ನಿನ್ನ ಸೋ ಕಾಲ್ಡ್ ಲವರ್ ಇದ್ದಾಳಲ್ಲ, ಅವಳು ನೋಡಿಯಲ್ಲ ಯಾವ ತರ ಕೆಲ್ಸ ಮಾಡ್ತಾಳೆ ಅಂತವ. ಅದೇ ನಮ್ ಗೀತೆ ನೋಡು, ಬೆಳಿಗ್ಗೆ ಎದ್ದು ಮನೆ ಕೆಲ್ಸ, ಮನೆಯವ್ರ ಜವಾಬ್ದಾರಿ ಎಲ್ಲಾನು ನಿಭಾಯಿಸ್ಕೊಂಡು ಯಾವ ತರ ಮಾಡ್ಕೊಂಡು ಹೋಗ್ತಾಳೆ ಅಂತ. ನಾವು ಯಾವ್ದೇ ವ್ಯಕ್ತಿ ಆದ್ರೂ ಅಷ್ಟೇ, ನಾವು ಅಷ್ಟು ಬೇಗ ಇವ್ರು ಇದೇ ತರ ಇರ್ತಾರೆ, ಇವ್ರು ಹಿಂಗೇನೇನೆ ಅಂತ ಜಡ್ಜ್ ಮಾಡ್ಬಾರ್ದು. ಸ್ವಲ್ಪ ಅವ್ರಿಗೂ ಕಾಲಾವಕಾಶ ಕೊಡ್ಬೇಕು. ಅವ್ರಿಗೂ ಕಾಲಾವಕಾಶ ಕೊಟ್ಟು ಅವ್ರು ಯಾವ ತರ ಬದಲಾವಣೆ ಆಗ್ತಾರೆ ಅನ್ನೋದನ್ನ ನೋಡಿ ಆಮೇಲೆ ಇದು ಸರಿ ಹೋಗುತ್ತಾ ಸರಿ ಹೋಗಲ್ವಾ ಅಂತ ತಿಳ್ಕೋಬೇಕು. ಅಜ್ಜಿ, ಈಗ ಗೀತನ್ ವಿಚಾರ ಬೇಕಾ? ಈಗ ಅವಳು ಬೇಡ ಅಂತ ಬಿಟ್ಟು ಬಂದಾಯ್ತು. ನಾನು ಬಂದ ಮೇಲೆ ಅವಳ ಬಗ್ಗೆನೇ ಯೋಚನೆ ಮಾಡೋ ಅವಶ್ಯಕತೆ ಇದೆಯಾ? ಹಾಗೇನು ಇಲ್ಲ. ಈಗ ಏನಾಗುತ್ತೋ ಅದನ್ನ ನಡ್ಸ್ಕೊಂಡ್ ಹೋಗ್ಬೇಕಷ್ಟೇ ನಾವು. ಆಗೋಗಿರೋದನ್ನೆಲ್ಲ ಚಿಂತೆ ಮಾಡ್ಬಾರ್ದು. ಆಯ್ತು, ಬಿಟ್ಟು ಬಂದಾಯ್ತಲ್ಲ, ಇನ್ನೇನಿದೆ ಅಲ್ಲಿ, ಬಿಡು. ಈಗೇನು ಮಾಯಾಗೇನು ಕೆಲ್ಸ ಬರಲ್ಲ ಅಂತ ಹೇಳ್ತಾ ಇದೀಯ ನೀನು? ಕಲ್ತ್ಕೋತಾಳೆ ಇವಳು. ತುಂಬಾ ಆಕ್ಟಿವ್ ಇದ್ದಾಳೆ, ತುಂಬಾ ಶಾರ್ಪ್ ಕೂಡ ಇದ್ದಾಳೆ. ಇವಳಿಗೆಲ್ಲ ಗೊತ್ತಾಗುತ್ತೆ, ತುಂಬಾ ಬೇಗನೆ ಕಲ್ತ್ಕೋತಾಳೆ ನೋಡ್ಬೇಕಾದ್ರೆ. ಆಗ ನೀನೇ ಬಂದ್ ಹೇಳ್ತೀಯ ನನ್ನ ಹತ್ರ, ನೋಡು ಅದಿ ಯಾವ ತರ ಕಲ್ತ್ಕೊಂಡ್ಲು, ಎಷ್ಟು ಬೇಗ ಎಲ್ಲಾನು ಕಲ್ತಿದ್ದಾಳೆ ಅಂತ. ನೋಡದ್ ಬಿಡಪ್ಪ, ಇನ್ನ ಮುಂದೆ ಟೈಮ್ ಐತೆ. ಸರಿ ಅಜ್ಜಿ, ಆಗಿದ್ರೆ ನಾನು ರೆಡಿ ಆಗ್ತೀನಿ, ಆಫೀಸ್ಗೆ ಹೋಗ್ಬೇಕಲ್ಲ. ಆಫೀಸ್ಗೆ ಹೋಗ್ತಾ ಇದೀಯಾ? ನಮ್ಮ ಮಳೆಯಂದ್ರು ನಿನ್ನ ಆಫೀಸ್ಗೆ ಬಾ ಅಂತ ಕರೆದ್ರ? ಅವ್ರು ಯಾರ ಅಜ್ಜಿ ನನ್ನ ಕರೆಯಕ್ಕೆ? ನಾನ್ ಮಾಮೂಲಿ ಹೋಗೋ ತರ ನಾನು ಆಫೀಸ್ಗೆ ಹೋಗ್ತೀನಿ ಅಷ್ಟೇ. ಸರಿ ಅಜ್ಜಿ, ಆಯ್ತು, ನಾನಿನ್ ನೋಡ್ತೀನಿ. ಟೈಮ್ ಆಗತ್ ನನ್ಗೂನು, ರೆಡಿ ಆಗ್ತೀನಿ ಬೇಗ ಬೇಗ. ಏ ಮಾಯಾ, ಮಾಯಾ, ಎಷ್ಟೊತ್ತಾಯ್ತು ಕಾಫಿ ಕೇಳಿ, ಇನ್ನೂ ಕಾಫಿ ತರಕ್ ಆಗ್ಲಿಲ್ಲ ನಿನ್ಗೆ? ತರ್ತಾ ಇದ್ದೀನಿ ಅಜ್ಜಿ. ಆಯ್ತು ಅಜ್ಜಿ, ತಗೊಳ್ಳಿ ಕಾಫಿ. ಈಗ್ಲೂ ಏನೋ ಸಕ್ಕರೆ ಹಾಕಿ ಮಾಡ್ಕೊಂಡ್ ಬಂದಿದ್ಯೋ ಇಲ್ಲ ಉಪ್ಪೆ ಹಾಕಿ ಮಾಡ್ಕೊಂಡ್ ಬಂದಿದ್ಯೋ? ಇಲ್ಲ ಅಜ್ಜಿ, ಉಪ್ಪು ಹಾಕೊಂಡೆ. ಅಯ್ಯೋ ಸರಿ ಸರಿ ಸರಿ, ಸಕ್ಕರೆ ಹಾಕೊಂಡೆ ಮಾಡ್ಕೊಂಡ್ ಬಂದಿದ್ದೀನಿ. ಅಯ್ಯೋ, ಸಕ್ಕರೆಗೂ ಉಪ್ಪು ವ್ಯತ್ಯಾಸನೇ ಗೊತ್ತಾಗ್ದಿರ ಹುಡ್ಗಿ ನೀನು. ಸರಿ ಆಯ್ತು ಬಿಡು, ಹೋಗ್ ಒಳಗಡೆ ಏನಾದ್ರೂ ಕೆಲ್ಸ ಇದ್ರೆ ಮಾಡ್ಕೋಗ್. ಇಲ್ಲ ಅಲ್ಲಿ ಮಾಡ್ತೀನಿ ತಡಿ ನಿನಗೆ. ಮಾಯಾ, ಅಮ್ಮ ಮಾಯಾ, ಒಂಚೂರ್ ಬಾರಮ್ಮ ಇಲ್ಲಿ. ಕೈ ಜಾರಿ ಕಾಫಿ ಕಪ್ ಕೆಳಗಡೆ ಬಿದೋಗ್ಬಿಡ್ತು. ಏನಜ್ಜಿ ನೀವು ಚಿಕ್ಕ ಮಕ್ಳ ತರ ಕಾಫಿ ಎಲ್ಲ ಚೆಲ್ಲಿದ್ದೀನಿ ಅಂತ ಹೇಳ್ತಿರಲ್ಲ, ನಿಮಗ್ ಗೊತ್ತಾಗಲ್ವಾ ಅಷ್ಟುನು? ಒಂದ್ ಕಾಫಿ ಕಪ್ನ ಸರಿಯಾಗಿ ಇಟ್ಕೊಳಕ್ ಬರಲ್ವಾ ನಿಮ್ಗೆ? ನೋಡಿ ಈಗ ಕಾಫಿ ಎಲ್ಲ ಚೆಲ್ಬಿಟ್ಟಿದ್ದೀರಲ್ಲ. ಆಯ್ತು ಬಿಡಮ್ಮ ಮಾಯ, ತಪ್ಪಾಯ್ತು ಬಿಡಮ್ಮ. ಏನೋ ಕೈ ಜಾರ್ ಒಂಚೂರು ಕಾಫಿ ಚೆಲ್ಲೋಗ್ಬಿಡ್ತು, ಅದಕ್ಕೆ ಬಾಯಿಗೆ ಬಂದಂಗ್ ಬೈತಿಯಲ್ಲಮ್ಮ. ವಯಸ್ಸಾಗೈತೆ ಅಂತಾನು ಕಾಣ್ದೆ ಇಷ್ಟೊಂದು ರೂಢಾಗಿ ನಡ್ಕೋತಾರ? ಮಾಯಾ, ಏನಾಯ್ತು? ಅಜ್ಜಿ ಯಾಕೆ ಕಳ್ತಿದ್ದಾರೆ? ನೋಡಿ ಆದಿ, ಇವಾಗ ತಾನೇ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ದೀನಿ. ನಿಮ್ಮ ಅಜ್ಜಿಯವ್ರು ಕಾಫಿ ಎಲ್ಲ ಚೆಲ್ಬಿಟ್ಟಿದ್ದಾರೆ ಗೊತ್ತಾ? ನಾನು ಈ ಮನೆ ಎಲ್ಲ ಗುಡ್ಸಿ ವರ್ಷ ಅಷ್ಟೊತ್ತಿಗೆ ನನ್ನ ಹೆಣ ಬಿದ್ದೋಗಿತ್ತು. ಎಷ್ಟೊಂದು ಗಂಟೆ ಉರ್ಸಿದೀನಿ ಗೊತ್ತಾ ಮನೆನ. ನನ್ಗಂತೂ ಸಾಕಾಗಿ ಹೋಗಿದೆ ಆದಿ. ಈಗ ಮತ್ತೆ ಕಾಫಿ ಚೆಲ್ಬಿಟ್ಟಿದ್ದಾರೆ ನೋಡಿ. ಹೂನಮ್ಮ, ಅಂದೆ ಏನ್ ಮಾಡ್ತೀಯ ಹೇಳು? ಏನೋ ಕೈ ಜಾರಿ ಒಂಚೂರು ಕಾಫಿ ಚೆಲ್ಲೋಗಿದ್ದಕ್ಕೆ ಈ ತರ ಬಾಯಿಗೆ ಬಂದಂಗ್ ಬೈತಾ ಇದೆಯಲ್ಲಮ್ಮ. ನಿಮ್ಮ ಅಪ್ಪ ಅಮ್ಮನೇ ಇದ್ದಿದ್ರೆ ಈ ಜಾಗದಲ್ಲಿ ಈ ತರ ಎಲ್ಲ ಮಾತಾಡ್ತಿದ್ದ? ನಾನು ಹೊರಗೆ ನೋಡು ಅಂತ ತಾನೇ ಇಷ್ಟೆಲ್ಲ ಮಾತಾಡ್ತಿರೋದು ನೀನು. ಆದಿ, ನೀನು ಸುಮ್ಮನೆ ನಿಂತಿದೀಯಲ್ಲಪ್ಪ. ನೋಡು, ನಿನ್ಗೂ ಅಜ್ಜಿ ಮೇಲೆ ಪ್ರೀತಿನೇ ಇಲ್ಲ. ಏನೋ ವಯಸ್ಸಾಗಿದೆ, ಏನೋ ಒಂಚೂರು ಕೈ ಜಾರ್ಬಿಡ್ತು ಅಷ್ಟಕ್ಕೆ ಇಬ್ರು ಈ ತರ ನೋಡ್ತಾ ಇದ್ದೀರಲ್ಲ ನನ್ನ. ನಾನೇನ್ ಬೇಕು ಅಂತ ಮಾಡಿದೀನ? ಸರಿ ಬಿಡಪ್ಪ ಆದಿ, ಏನೋ ಮೊಮ್ಮಗನ ಜೊತೆ 1-2 ದಿನ ಇರೋಣ ಅಂತ ಹೇಳಿ ಬಂದೆ. ಮನೆಯವ್ರನ್ನೆಲ್ಲ ವಿರೋಧ ಹಾಕೊಂಡು ನಿನ್ ಜೊತೆ ಬಂದೆ. ಆದ್ರೆ ನೀನು ನೋಡು, ನಿನ್ನ ಹುಡುಗಿಗೋಸ್ಕರ ನನ್ನನ್ನೇ ಬಿಟ್ಟು ಕೊಡ್ತಾ ಇದೀಯ ಅಲ್ವಾ? ಸರಿ ಆಯ್ತು ಬಿಡಪ್ಪ, ನಾನು ಹೋಯ್ತೀನಿ. ನೀನ್ ನನಗೆ ಕೊಡೋ ಬೆಲೆ ಎಂತದ್ದು ಅಂತ ನನಗೆ ಗೊತ್ತಾಗೋಯ್ತು ಬಿಡಪ್ಪ. ಮರ್ಯಾದೆ ಇಲ್ದೇ ಇರೋ ಕಡೆ ಚಪ್ಪಲಿನೂ ಬಿಡಬಾರ್ದು ಅಂತ ಹೇಳ್ತಾರೆ ಮೊದಲೇ ದೊಡ್ಡವರು. ನಾನಿನ್ನಿರಲ್ಲ ಈ ಮನೆಯಲ್ಲಿ. ಮಾಯಾ, ಈಗ ಏನಾಯ್ತು? ಇಷ್ಟೆಲ್ಲ ಒರ್ಸಿದೀನಿ ಅಂತ ಹೇಳ್ದೆ ತಾನೆ, ಇದೊಂದು ಸ್ವಲ್ಪ ಒರ್ಸ್ಬಿಟ್ರೆ ಏನಾಗ್ಬಿಡುತ್ತೆ? ಹೋಗು, ಮಾಪ್ ತಗೊಂಬಂದು ಇದೊಂದು ಚೂರು ಒರ್ಸ್ಬಿಡು. ಅಜ್ಜಿ ಅಲ್ವಾ, ಎಷ್ಟೇ ಆದ್ರೂ ದೊಡ್ಡವರು. ಏನೋ ಕೈ ಜಾರಿ ಬಿದೋಗಿದೆ ಲೋಟ, ಅಷ್ಟಕ್ಕೆ ನೀನು ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದು ಸರಿ ಇಲ್ಲ ಅಂತ ಅನ್ನಿಸ್ತದೆ. ಹೋಗು, ಒಂಚೂರು ಒರ್ಸ್ಬಿಡು, ಹೋಗೋದೊಂಚೂರು. ಆದಿ, ನನ್ನ ಕೈಲಾಗಲ್ಲ ಆದಿ. ಪ್ಲೀಸ್ ಮಾಯಾ, ಅರ್ಥ ಮಾಡ್ಕೋ. ಸರಿ ಬಿಡಿ, ನಾನೇ ಕ್ಲೀನ್ ಮಾಡ್ತೀನಿ. ಅಜ್ಜಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅವಳಿಗೆ ಇದೆಲ್ಲ ಕೆಲಸ ಮಾಡೋ ಅಭ್ಯಾಸ ಇಲ್ವಲ್ಲ, ಹಂಗಾಗಿ ಆ ಥರ ಮಾತಾಡಿದ್ದಾಳೆ. ನೀವೇನು ಬೇಜಾರು ಮಾಡ್ಕೋಬೇಡಿ ಅಜ್ಜಿ, ನೀವು ನನ್ನ ಜೊತೆನಲ್ಲೇ ಇರಿ. ನನಗೆ ಗೊತ್ತಿತ್ತು ಮೊಮ್ಮಗನೆ, ನೀನು ಯಾವತ್ತು ನನ್ನ ಬಿಟ್ಕೊಡಲ್ಲ ಅಂತ ನನಗೆ ಗೊತ್ತಿತ್ತು. ಅಜ್ಜಿ, ಸ್ವಲ್ಪ ಈ ಕಡೆಗೆ ಬನ್ನಿ, ನಾನು ಕ್ಲೀನ್ ಮಾಡ್ಕೋತೀನಿ. ಸರಿ ಕಣಮ್ಮ, ನೀಟಾಗಿ ಒರೆಸ್ಬಿಡು. ಒಂಚೂರು ಕಲೆ ಉಳ್ಕೊಬಾರ್ದು ನೋಡು, ಹಂಗೆ ಒರೆಸ್ಬೇಕು, ನೀಟಾಗಿ ಒರೆಸು. ಅಜ್ಜಿ ಆಯ್ತು. ಸರಿ ಹೋಗವ, ಕ್ಲೀನಾಗೈತೆ ಹೋಗೀಗ. ಅಜ್ಜಿ ಭಲೇ ಕಿಲಾಡಿ ಐತೆ, ಬಿಟ್ರೆ ನನ್ನೇ ಮನೆ ಕೆಲಸದವಳು ಮಾಡಿ ಪರ್ಮನೆಂಟ್ ಆಗಿ ಮನೆ ಕೆಲಸನೇ ಮಾಡ್ಕೊಂಡಿರೋ ಮಾಡ್ಬಿಡುತ್ತೋ ಏನೋ. ಅದಿ, ಈಗ ಕ್ಲೀನಾಗಿ ಒರೆಸಿದ್ದೀನಿ, ಸಾಕಾ?
ನಿನ್ಗೂ ನಿಮ್ಮ ಅಜ್ಜಿಗೂ ಸಮಾಧಾನ ಆಯ್ತಾ? ಮಾಯಾ ನಿಂತ್ಕೋ ಮಾಯಾ. ಓ ಅದಿ ನಿಂಗೇನೋ ಕೆಲ್ಸಕ್ಕೆ ಹೋಗಿ ಟೈಮ್ ಆಯಿತು ಅಂತಿದ್ದಲ್ಲಪ್ಪ. ತಿಂಡಿ ಮಾಡೋಳೋ ಕಣೆ ಇಲ್ವೋ ಕಣೆ, ಉಪ್ಪಿಟ್ಟು ಮಾಡಿ ಚೆನ್ನಾಗಿ ಅಂತ ಹೇಳಿದ್ದೆ. ಏ ಹುಡುಗಿ ಮಾಯಾ, ಮಾಯಾ. ಈಗೇನಜ್ಜಿ ಆಯ್ತು? ಅಲ್ಲ, ತಿಂಡಿಗೆ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ನಲ್ಲ, ಉಪ್ಪಿಟ್ಟು ರೆಡಿ ಆಯ್ತಾ? ಬೆಳಿಗ್ಗೆಯಿಂದ ಬರೀ ತೊಳಿ ಇತ್ ಗುಡ್ಸು ಅದು ಗುಡ್ಸು ಇತ್ ಕ್ಲೀನ್ ಮಾಡು ಅದು ಕ್ಲೀನ್ ಮಾಡು ಅಂತ ಮಾಡಿಸ್ತಾನೆ ಇದ್ದೀರಾ. ಬೆಳಿಗ್ಗೆ ಎದ್ದಾಗಿಂದನೂ 5 ನಿಮಿಷನೂ ಪುರ್ಸೋದ್ ಸಿಕ್ಕಿಲ್ಲ ನನಗೆ, ಕುತ್ಕೊಳ್ಳೋಕ್ಕೂ ಸಹ ಆಗಿಲ್ಲ. ಅಂಥದ್ರಲ್ಲಿ ತಿಂಡಿ ಮಾಡಿದ್ಯಾ ಅದು ಮಾಡಿದ್ಯಾ ಇದು ಮಾಡಿದ್ಯಾ ಅಂತ ಕೇಳ್ತಿದ್ದೀರಲ್ಲ ಅಜ್ಜಿ. ಇನ್ನು ತಿಂಡಿ ಆಗಿಲ್ಲ ಅಜ್ಜಿ, ಈಗ ಮಾಡಬೇಕು. ಏನು ಇನ್ನು ತಿಂಡಿ ಆಗಿಲ್ವಾ? ಏನು ಮಹಾನ್ ಕೆಲಸ ಮಾಡಿರೋದು ನೀನು. ಅದೊಂದಿಷ್ಟು ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕಿದ್ದು, ಒಳಗಡೆ ಬಂದು ಮನೆ ಒರೆಸಿ ಗುಡಿಸಿ ತೊಳೆದಿದ್ದು, ಇದಿಷ್ಟು ಬಿಟ್ರೆ ಇನ್ನೇನು ಕೆಲಸ ಮಾಡಿದೀಯ ಅಂತ ಹೇಳ್ತಾ ಇದೀಯ ನೀನು? ನೋಡಿ ಅಜ್ಜಿ, ನನ್ಗೆ ಈ ಕೆಲಸನೂ ತುಂಬಾ ದೊಡ್ಡದು ಅಂತ ಅನಿಸ್ತಾ ಇದೆ. ನನ್ನ ಕೈಲಿ ಆಗ್ತಾ ಇಲ್ಲ ಅಜ್ಜಿ. ನೀವು ನನ್ನ ಅರ್ಥ ಮಾಡ್ಕೊಳ್ಳಿ. ಒಂದೇ ಸಮ ಅದು ಮಾಡು ಇದು ಮಾಡು ಅಂತ ನನಗೆ ಹಿಂಸೆ ಕೊಡಬೇಡಿ. ಬಪ್ಪರೆ ಮಗಳೇ, ನಾನು ನಿನಗೆ ಹಿಂಸೆ ಕೊಡ್ತಿದ್ದೀನಾ? ಅಲ್ಲ, ಇಷ್ಟು ಕೆಲಸ ಮಾಡೋಕ್ಕಾಗದೆ ಇದ್ಮೇಲೆ ನೀನೆಂತ ಹೆಣ್ಣೆ? ಅದೇ ಈಗೇನು ನೀನು ಅವಳಿಗೆ ತಿಳಿಸಿ ಹೇಳ್ತೀಯಾ, ನಾನು ತಿಳಿಸಿ ಹೇಳ್ಬೇಕಾ? ಅಲ್ಲ ಕಣೋ, ಬೆಳಿಗ್ಗೆ ಇಷ್ಟು ಕೆಲಸ ಮಾಡಿ ಒಂದು 4 ಕೆಲಸ ಮಾಡೋಳೆ. ತಿಂಡಿ ಮಾಡಿಕೊಡ್ಬೇಕು. ಅದು ಏನು ಚಪಾತಿ ರೊಟ್ಟಿ ಇಂಥದ್ದು ಹೇಳಿಲ್ಲ ನಾನು. ಬರೀ ಒಂಚೂರು ಉಪ್ಪಿಟ್ಟು ಮಾಡು ಅಂತ ಹೇಳಿದ್ದೀನಿ. ಅದನ್ನು ಮಾಡೋಕ್ಕಾಗಿಲ್ಲ ಅಂತಂದರೆ ಹೆಂಗೆ ಹೇಳು? ಈಗ ನಿನಗೆ ಬೇರೆ ಟೈಮ್ ಆಗೈತೆ, ನೀನು ಆಫೀಸ್ಗೆ ಹೊರಡ್ತಾ ಇದೀಯಾ. ತಿಂಡಿ ಬೇಡವಾ ನಿನಗೆ? ಅಜ್ಜಿ ಬಿಡಿ ಅಜ್ಜಿ, ಹೋಗ್ಲಿ. ನಾನು ಅಲ್ಲೇ ಎಲ್ಲರೂ ಹೊರಗಡೆ ತಿನ್ಕೋತೀನಿ ಬಿಡಿ. ಆಯ್ತು ಬಿಡಪ್ಪ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ, ನಂದೇನಿಲ್ಲ. ಮಾಯಾ ಹೋಗ್ಲಿ ಬಿಡು, ಪರವಾಗಿಲ್ಲ. ನಾನು ಹೊರಗಡೆನೆ ತಿಂಡಿ ಮಾಡ್ಕೋತೀನಿ. ಅಜ್ಜಿಗೆ ಒಂಚೂರು ತಿಂಡಿ ಮಾಡ್ಕೊಡು, ನೀನು ತಿಂಡಿ ಮಾಡ್ಕೊಂಡು ತಿಂಡಿ ತಿನ್ನು. ಸರಿ ಅದೇ ಆಯ್ತು. ನೋಡು ನನ್ನ ಮೊಮ್ಮಗ ಎಷ್ಟು ಒಳ್ಳೆಯವನು ಅಂತ ನೋಡು. ಯಾವನಾರು ಆಗಿದ್ರೆ ಮುಂದೆಲ್ಲ ಇಟ್ಕೊಂಡು ಚೆನ್ನಾಗಿ ಬಾರಿಸಿರೋನು. ತಿಂಡಿ ಮಾಡ್ಕೊಡಕ್ಕಾಗೋದಿಲ್ವ ಗಂಡಸ್ಗೆ ಅಂತವ. ಹೋಗು, ಬೇಗ ಉಪ್ಪಿಟ್ಟು ಮಾಡೋಗು. ಚೆನ್ನಾಗಿ ತರಕಾರಿ ಎಲ್ಲ ಹೆಚ್ಚಾಗಿ ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಟು ಮಾಡು. ಬಾರಲ್ಲೇ ಮಾಯಾ, ನಿನ್ನ ಹೆಂಗೆ ಆಡಿಸ್ತೀನಿ ನೋಡು. ಹಂಗೇನೇನೆ ನನ್ನ ಮೊಮ್ಮಗನ ಜೀವನದಲ್ಲಿ ಆಟ ಆಡಕ್ಕೆ ಬಂದಿದೀಯಾ? ಮಾಡ್ತೀನಿರು ನಿನಗೆ. ದೀಪಕ್ ಸರ್, ಗುಡ್ ಮಾರ್ನಿಂಗ್ ಸರ್. ಏನ್ರಿ ನೀವು ಮಾಡ್ತಿರೋದು? ನನ್ನ ಚೇರ್ ಮೇಲೆ ನೀವೇ ಕುತ್ಕೊಂಡಿದ್ದೀರಾ? ಹೇಳ್ರಿ ಮೇಲೆ. ಸರ್, ಅದು ನಿಮ್ಮ ಡ್ಯಾಡಿಯವರೇ ಹೇಳಿದ್ದು ಸರ್. ನಮ್ಮ ಡ್ಯಾಡಿನಾ? ಏನ್ರಿ ಹೇಳಿದ್ರು? ಮೊದಲೆದೇಳ್ರಿ ಆ ಚೇರ್ ಮೇಲಿಂದ. ಸರ್, ಅದು ನೀವಿನ್ಮೇಲೆ ಆಫೀಸಿಗೆ ಕೆಲ್ಸಕ್ಕೆ ಬರಲ್ಲ, ಈ ಆಫೀಸ್ ಮ್ಯಾನೇಜರ್ ನೀನೇ ಆಗಿ ನೋಡ್ಕೊ ಅಂತ ಹೇಳಿ ನಿಮ್ಮ ಡ್ಯಾಡಿಯವರೇ ಬೆಳಿಗ್ಗೆ ಬಂದು ನನಗೆ ಹೇಳ್ಬಿಟ್ಟು ಹೋದ್ರು ಸರ್. ಅದಕ್ಕೆ ನಾನು ಇಲ್ಲಿ ಕುತ್ಕೊಂಡಿದ್ದೆ. ಸಾರಿ ಸರ್. ಸದ್ರ ಬಿಟ್ರೆ ತಲೆ ಮೇಲೆ ಹತ್ತು ಕುತ್ಕೋತೀರಾ ಕಣ್ರಿ ನೀವೆಲ್ಲ. ಎಷ್ಟ್ರಿ ಧೈರ್ಯ ನಿಮಗೆ? ಹಿಂದೆ ಮುಂದೆ ಯೋಚನೆ ಮಾಡದೆ ನನ್ನ ಚೇರ್ ಮೇಲೆ ಕೂತಿದ್ದೀರಾ. ಇರ್ಲಿ, ನಮ್ಮ ಡ್ಯಾಡಿ ಬರ್ಲಿ ಕೇಳ್ತೀನಿ. ನೋಡಿ, ಇನ್ಮೇಲೆ ನೀವು ಇಲ್ಲಿ ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ. ಪ್ಲೀಸ್ ಸರ್, ಆ ಥರ ಮಾಡಬೇಡಿ ಸರ್. ನಿಮ್ಮ ಡ್ಯಾಡಿಯವರೇ ಸರ್ ಹೇಳಿದ್ದು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್. ಇನ್ನೊಂದ್ಸರಿ ನಾನು ಈ ಥರ ತಪ್ಪು ಮಾಡಲ್ಲ ಸರ್. ಪ್ಲೀಸ್ ಸರ್, ಕೆಲಸದಿಂದ ಮಾತ್ರ ತೆಗಿಬೇಡಿ ಸರ್. ಮನೆಯಲ್ಲಿ 2 ತಂಗಿರಿದ್ದಾರೆ ಸರ್. ಅವ್ರ ಮದುವೆ ಜವಾಬ್ದಾರಿ ನನ್ನ ತಲೆ ಮೇಲೆ ಇದೆ ಸರ್. ಈಗ ನೀವು ಕೆಲಸದಿಂದ ತೆಗೆದ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಸರ್ ಜೀವನ. ಬೇಡ ಸರ್, ಪ್ಲೀಸ್ ನನ್ನ ಕೆಲಸದಿಂದ ತೆಗಿಬೇಡಿ ಸರ್. ರೀ, ನಿಮ್ಮ ಮನೆ ಕಷ್ಟ ಇಲ್ಲ ಅಂತ ನನ್ನ ಮೇಲೆ ಹೇರ್ಬೇಡಿ ಕಣ್ರಿ ನೀವು. ಇಷ್ಟು ಭಯ ಇದ್ದಿದ್ರೆ ಮೊದಲೇನೆ ಯೋಚನೆ ಮಾಡಬೇಕಾಗಿತ್ತು. ನನ್ನ ಚೇರ್ ಮೇಲೆ ಕುತ್ಕೊಳ್ಳೋಕೆ ಮುಂಚೆನೇನೆ. ನಮ್ಮ ಡ್ಯಾಡಿ ಹೇಳ್ಬಿಟ್ರಂತೆ, ಅವ್ನು ಕುತ್ಕೊಂಡ್ಬಿಟ್ಟಂತೆ. ನನ್ನ ಪರ್ಮಿಷನ್ ತಗೊಂಡ್ರೇನ್ರಿ ನೀವು? ನನಗೊಂದು ಕಾಲ್ ಮಾಡಬೇಕು ಅಂತ ಅನಿಸ್ಲಿಲ್ಲ ನಿಮಗೆ? ಸರ್, ಈಗಲೇ ನಿಮ್ಮ ಡ್ಯಾಡಿ ಅವ್ರಿಗೆ ಫೋನ್ ಮಾಡ್ತೀನಿ ಸರ್. ಸರ್, ಅವರೇ ಬರ್ತಾರೆ ಸರ್. ಪ್ಲೀಸ್ ಸರ್, ನನಗೆ ಮೋಸ ಮಾಡಬೇಡಿ ಸರ್. ನನ್ನ ಕೆಲಸದಿಂದ ತೆಗಿಬೇಡಿ ಸರ್. ಡ್ಯಾಡಿ ಅವ್ರಿಗೆ ಫೋನ್ ಮಾಡ್ತೀರಾ? ಮಾಡ್ಕೊ ಹೋಗ್ರಿ. ಯಾರು ಹೇಳಿದ್ರು ನಿಮ್ಗಿನ್ ಮೇಲೆ ಈ ಆಫೀಸಲ್ಲಿ ಜಾಗ ಇಲ್ಲ. ಗೆಟ್ ಔಟ್. ನನ್ನ ಕಣ್ಣು ಮುಂದೆ ಇನ್ನೊಂದು ನಿಮಿಷನೂ ನಿಂತ್ಕೋಕೂಡ್ದು ನೀವು. ಹೋಗ್ರಿ ಆಚೆ. ಡ್ಯಾಡಿಗೂ ಬುದ್ಧಿ ಇಲ್ಲ. ಏನೋ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಬರುತ್ತಪ್ಪ, ಹಂಗಂದ್ಬಿಟ್ಟು ಆಫೀಸಲ್ಲಿ ಎಂಪ್ಲಾಯಿನ ತಂದ್ಬಿಟ್ಟು ನನ್ನ ಚೇರ್ ಮೇಲೆ ಕೂರಿಸಿದ್ದಾರೆ. ಈ ದೀಪಕ್ ನನ್ನ ಒಂದು ಮಾತು ಕೇಳಿದೆ ನನ್ನ ಚೇರ್ ಮೇಲೆ ಕೂತಿದ್ದಾನೆ. ನನಗೆಷ್ಟು ಹೊಟ್ಟೆ ಉರಿಬೇಡ.